ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ನ್ಯೂ ಹೋಪ್ ಟಿ ವಿ ಸೇವೆಯ ಮೂಲಕ, ನಿರೀಕ್ಷೆಯ ವಾಗ್ದಾನದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ನಾನು ಸಂತೋಷವುಳ್ಳವಳಾಗಿದ್ದೇನೆ, ನಿಮ್ಮನ್ನು ಆಹ್ವಾನಿಸುವಳಾಗಿದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಆ ಬೆಳಕಾಗಿರುವ ಇಂದಿನ ನಿರೀಕ್ಷೆಯ ವಾಗ್ದಾನ ವಾಕ್ಯವನ್ನು ಏನೆಂದು ನೋಡೋಣವೇ. ದ ಬುಕ್ ಆಫ್ ಜೇಮ್ಸ್, ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ನೋಡೋಣ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಎಲ್ಲ ಒಳ್ಳೆಯ ವರದಾನಗಳು, ಕುಂದಿಲ್ಲದ ವರಗಳು ಮೇಲಣ್ಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ, ಆತನಲ್ಲಿ ಚಂಚಲತ್ವವೇನೂ ಇಲ್ಲ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ನಿರೀಕ್ಷೆಯನ್ನು ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರೀತಿಯ ನನ್ನ ವೀಕ್ಷಕರೇ, ಸಹೋದರ ಸಹೋದರಿಯರೇ, ಈ ತಿಂಗಳು ನಾವು ನೋಡುವಾಗ ಅನೇಕರಿಗೆ ಒಂದು ಅವಶ್ಯಕತೆಗಳು ಇರುವಂತಹ ಒಂದು ತಿಂಗಳಾಗಿದೆ. ಯಾಕೆಂದರೆ ಈ ತಿಂಗಳಲ್ಲಿ ಅನೇಕ ಮಕ್ಕಳಿಗೆ ಯೋಚಿಸ್ತಾ ನೀವು ಕೂತ್ಕೊಂಡಿರಬಹುದು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಡೊನೇಷನ್ ಕಟ್ಟಬೇಕೆಂಬುದಾಗಿ, ಅಡ್ಮಿಷನ್ ಆಗಬೇಕೆಂಬುದಾಗಿ ಅಂತ ಈ ಸಮಯದಲ್ಲಿ ದೇವರ ವಾಕ್ಯ ನಾವು ನೋಡುತ್ತಿದ್ದೇವೆ. ಅದು ಮಾತ್ರವಲ್ಲ, ಒಂದು ವೇಳೆ ಕೆಲಸವನ್ನು ಕಳೆದುಕೊಂಡಿರಬಹುದು, 2-3 ತಿಂಗಳಿಂದ ನಿಮಗೆ ಸ್ಯಾಲರಿ ಬರದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. ಆದರೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಧೈರ್ಯಪಡಿಸುತ್ತಿದ್ದೇನೆ. ದೇವರ ನಿರೀಕ್ಷೆಯ ವಾಗ್ದಾನ ಮೂಲಕವಾಗಿ ದೇವರು ನಮಗೆ ಹೇಳಿದ ಹಾಗೆ ಎಲ್ಲ ವರಗಳ ದಾನಗಳು ದೇವರಿಂದ, ಬೆಳಕಿಗೆ ಮೂಲ ಕಾರಣನಾಗಿರುವ ದೇವರಿಂದಲೇ ಬರುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ಸಮಯದಲ್ಲಿ ವೇದನೆಯೊಂದಿಗೆ ಏನು ಮಾಡಬೇಕೆಂಬುದಾಗಿ ಯೋಚಿಸಿರೋದಾದರೆ, ಇಷ್ಟು ದಿವಸ ಒಂದು ವೇಳೆ ಲೋಕಕರವಾದ ರೀತಿಯ ಮನುಷ್ಯರಿಂದ ನಿಮಗೆ ಎಲ್ಲ ಅವಶ್ಯಕತೆಗಳು ಪೂರೈಸಿರಬಹುದು. ಆದರೆ ದೇವರು ಇವತ್ತು ನಿಮ್ಮನ್ನು ನೋಡೋದಾದರೆ, ಈ ಕಷ್ಟಗಳ ಸಮಯದಲ್ಲಿ ನಿಮ್ಮ ಏನು ಮಾಡಬೇಕೆಂಬುದಾಗಿ ಆಲೋಚಿಸಿರುವಂಥ ಈ ಸಮಯದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಎಲ್ಲ ದಾನಗಳು ಬೆಳಕಿಗೆ ಮೂಲ ಕಾರಣನಾಗಿರುವಂತಹ ದೇವರಿಂದಲೇ ಇಳಿದು ಬರುತ್ತದೆ ಎಂಬುದಾಗಿ, ಆತನಲ್ಲಿ ಚಂಚಲತ್ವ ಏನು ಇಲ್ಲ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು, ದೇವರನ್ನು ನೀವು ನೋಡೋದಾದರೆ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಾವು ನೋಡೋದಾದರೆ, ಈ ಸಮಯದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿರುವಂಥ ದೇವರ ಮಕ್ಕಳೇ, ವೀಕ್ಷಕರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಕೀರ್ತನೆ 121ರಲ್ಲಿ ನಾವು ನೋಡುವಾಗ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರಿಂದಲೇ, ಯೆಹೋವನಿಂದಲೇ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ. ಹೌದು, ಇಂದು ಸರ್ವವನ್ನು ಉಂಟು ಮಾಡಿದಂತಹ ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ನಿಮಗೆ ಸಹಾಯ ಬರುತ್ತದೆ. ನೀವು ಹೇಳಬಹುದು, ಈ ವಾಗ್ದಾನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀವು ಕೇಳಬಹುದು. ದೇವರ ವಾಕ್ಯದಲ್ಲಿ ನೀವು ಭರವಸೆಯಿಂದ ನೀವು ನೋಡೋದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಮಾಡುತ್ತಾರೆ. ನೀವು ಯಾವುದಕ್ಕೆ ಭಯಪಡೋ ಅಗತ್ಯವಿರೋದಿಲ್ಲ. ನಿಮ್ಮೆಲ್ಲ ಕೊರತೆಗಳು ಏನಿದ್ದರೂ ಸಹ ಇಂದಿಗೆ ಆತನ ಎಲ್ಲವನ್ನು ಸರಿಪಡಿಸುತ್ತಾನೆ. ಆದರೆ ಒಂದೇ ಒಂದು, ನಾವು ದೇವರನ್ನು ಮಾತ್ರವೇ ನಾವು ನೋಡಿ ಆತನಲ್ಲಿ ನಾವು ಕಣ್ಣುಗಳನ್ನು ಇಟ್ಟು ದೃಷ್ಟಿಸುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸೋ ದೇವರಾಗುತ್ತಾರೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಬಲಪಡಿಸಲಿ. ಈ ವಾಕ್ಯದ ಮೂಲಕವಾಗಿ ನೀವು ಸಂಪೂರ್ಣರಾಗುತ್ತೀರಿ. ಈ ನಿರೀಕ್ಷೆಯ ವಾಗ್ದಾನ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಭಯಪಡೋದು ಬೇಡ. ನಿಮ್ಮ ಕಣ್ಣುಗಳನ್ನು, ದೃಷ್ಟಿಯನ್ನು ದೇವರ ಮೇಲೆ ಎತ್ತುವಾಗ ದೇವರು ಖಂಡಿತವಾಗಿ ಸಂಪೂರ್ಣವಾಗಿ ಸರ್ವಕ್ಕೂ ಮೂಲ ಕಾರಣನಾಗಿರೋ ದೇವರಿಂದ ನಿಮ್ಗೆ ಇಳಿದು ಬರುತ್ತದೆ. ನಾನು ನಿಮಗೋಸ್ಕರ ಪ್ರಾರ್ಥಿಸಿದ್ದೇನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಈ ವ್ಯಾಪಾದರಿ ಸಮಯದಲ್ಲಿ ಯೇಸು ಸ್ವಾಮಿ, ನಿನ್ನ ವಾಗ್ದಾನ ಪ್ರಕಾರವಾಗಿ ಕರ್ತನೆ ಅಪ್ಪ ತಂದೆಯಾದ ದೇವರೇ, ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ಅಪ್ಪ ದೇವರೇ ಯೇಸು ಸ್ವಾಮಿ ಕಾರ್ಯಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದನಿಂದ ಇಳಿದು ಬರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ನಿನ್ನಲ್ಲಿ ಚಂಚಲತ್ವವೇನು ಇರುವುದಿಲ್ಲ ಯೇಸು ಸ್ವಾಮಿ. ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಅನೇಕರು ಕರ್ತನೆ ಕಷ್ಟಗಳ ಮಧ್ಯದಲ್ಲಿರುವಂಥದ್ದಾಗಿದೆ. ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ತಿಂಗಳಾಗಿದೆ ಅಪ್ಪ. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಅಡ್ಮಿಷನ್ ಮಾಡಬೇಕು. ಅದು ಮಾತ್ರವಲ್ಲ, ಸ್ಯಾಲರಿ ಇಲ್ಲ, ಕೆಲಸ ಹೋಗಿದೆ, ಒಂದು ವೇಳೆ ಕೆಲಸವನ್ನು ಹುಡುಕುತ್ತಾ ಇರಬಹುದು ಯೇಸು ಸ್ವಾಮಿ. ಕೊರತೆಗಳು ಅವರ ಜೀವಿತದಲ್ಲಿ ಇರಬಹುದು. ಆದರೆ ಈ ವಾಗ್ದಾನ ವಾಕ್ಯದ ಪ್ರಕಾರವಾಗಿ ಕರ್ತನ ಎಲ್ಲ ಕೊರತೆಗಳು ಏನಿದ್ದರೂ ಈ ದಿವಸ ಈ ನಿರೀಕ್ಷೆಯ ವಾಗ್ದಾನದ ವಾಕ್ಯದ ಮೂಲಕ ಅಪ್ಪ, ಯಾಕೋಬನ 1:17 ವಾಕ್ಯದ ಸ್ಪಷ್ಟವಾಗಿ ಕರ್ತನ ಅವರಿಗೆ ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಅವಶ್ಯಕತೆಗಳನ್ನು ಯೆಹೋವನೇ ಆಗಿದ್ದು ನೀವು ಪೂರೈಸುವುದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ. ಅವರ ಎಲ್ಲ ಕಾರ್ಯಗಳನ್ನು ನೀನು ನೋಡಿ ಕರ್ತನೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಅವರು ನಿಮ್ಮಲ್ಲಿ ಭರವಸೆ ಇಟ್ಟುಕೊಂಡು ನಿಮ್ಮನ್ನು ನೋಡುವಾಗ ನೀನು ಪರಲೋಕದಿಂದ ಉತ್ತರವನ್ನು ಕೊಡೋದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ. ನೀನು
ಪುನರ್ಸ್ಥಾಪನೆಯನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ಈ ದುಃಖದಲ್ಲಿ ಅವಶ್ಯಕತೆಗಾಗಿ ಎದುರು ನೋಡಿಕೊಂಡಿರುವ ಪ್ರತಿ ಒಂದೊಂದು ಸಹೋದರ ಸಹೋದರಿಯರ, ವೀಕ್ಷಕರ, ಪ್ರತಿ ಒಂದು ಮಕ್ಕಳ ಎಲ್ಲ ಅವಶ್ಯಕತೆಗಳನ್ನು ನೀನು ಪೂರೈಸಿ ಅವರ ಕೊರತೆಗಳನ್ನು ನೀಗಿಸಿ ಸಂತೋಷದಿಂದ ಸಂಪೂರ್ಣವಾಗಿ ಅವರು ಬಾಳುವಂತೆ ನೀವು ಮಾಡೋದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ. ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಈ ದಿವಸ ಒಪ್ಪಿಸಿಕೊಡುತ್ತಿದ್ದೇವೆ. ಅವರಿಗೆ ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.